ಜನಗಳನ್ನೇನು ಕಬ್ಬಿನ ಜಲ್ಲೆ ಅನ್ಕೊಂಬಿಟ್ಟಿದ್ದೀರಾ? ಹಿಂಡಿ ರಸ ತೆಗಿಯಕ್ಕೆ ಎಷ್ಟು ಅಂತ ಹಿಂಡ್ತೀರಾ? ಈಗಾಗಲೇ ಹಿಂಡ್ಬಿಟ್ಟಿದ್ದೀರಾ ಕಣ್ರಿ. ಜನದಟ್ಟಣೆ ರಸ್ತೆ ಮೇಲೆ ಕಡಿಮೆ ಆಗ್ಲಿ ಅಂತ ತಾನೇ ನೀವು ಮೆಟ್ರೋ ಮಾಡಿದ್ದು. ಜನ ಸ್ಕೂಟರ್ಗಳನ್ನ ಮನೇಲಿ ನಿಲ್ಸ್ಬಿಟ್ಟು ಮೆಟ್ರೋ ಹತ್ಲಿ ಅಂತ ತಾನೇ ಮಾಡಿದ್ದು. ಏಕಾಏಕಿ 100% ಜಾಸ್ತಿ ಮಾಡಿದ್ರೆ ಜನಕ್ಕೆ ಎಲ್ಲಿ ಹೋಗ್ಬೇಕು ದುಡ್ಡಿಗೆ? ನೀವು ರೇಟ್ ಜಾಸ್ತಿ ಮಾಡಿದ ತಕ್ಷಣ ಸಂಬಳ ಜಾಸ್ತಿ ಮಾಡಕ್ಕೆ ಅಲ್ಲಿ ಕಾಯ್ಕೊಂಡ್ ಕೂತಾರೇನ್ರಿ? ಜನಕ್ಕೆ ಇರೋ ಕೆಲಸ ಉಳಿಸ್ಕೊಂಡ್ರೆ ಸಾಕಾಗೈತೆ. ಮೆಟ್ರೋಲ್ ಓಡಾಡ್ತಿರೋ ಕಷ್ಟ ನಿಮ್ಗೇನ್ ಗೊತ್ತು? ಹೋಗ್ಲಿ ಗಾಡಿ ಓಡಾಡೋದ್ರೆ ಗಾಡಿ ತಗೊಳಕ್ ಆಗುತ್ತೇನ್ರಿ? 1.4 ಲಕ್ಷ ಕಂಡ್ರಿ ಒಂದು 2 ವೀಲರು, 100 ರೂಪಾಯಿ ಪೆಟ್ರೋಲು. ಗಮನ ಆಯ್ತಾ ನಿಮ್ಗೆ? ಯಾವ ತರ ನೀವು ಗಾಡಿಲಿ 2 ವೀಲರ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡಿದ್ರಿ ನಿಮ್ ಯೋಗ್ಯತೆಗೆ? 28 ಜನ MLA 4 ಜನ MP ಇದೀರಲ್ಲ, ಶೇರ್ ಮಾಡ್ರಿ ನೀವು. ನಮ್ಗೆ ಯಾಕೆಲ್ಲ ತಲೆ ಮೇಲೆ ಹಾಕ್ತಿರೋ? ನೀವಿರೋದಕ್ಕೆ ಶೇರ್ ಮಾಡಿ. 60-40 ತಾನು ನೀವು ನಡೆಸ್ತಾ ಇರೋದು. 60 ಸೆಂಟ್ರಲ್ 40 ಸ್ಟೇಟ್ ತಾನೆ. BMRC ಲಾಸ್ ಅಲ್ಲಿ ನಡೀತು ಅಂದ್ರೆ ಅದೇನ್ ಉದ್ಯಮ ಏನ್ರಿ ಅದು? ಸರ್ಕಾರ ನೀವು ಜನಕ್ಕೆ ಕೊಡ್ತಿರೋಂತ ಉಪಯೋಗ ಕಣ್ರಿ ಅದು. ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ನೀವು ನಮಗ್ ಕೊಡ್ತಿರೋಂತ ಉಪಯೋಗ ಅದು. ಲಾಸ್ ಆಗೋಯ್ತು, ನಾವು ಟ್ಯಾಕ್ಸ್ ಲಾಸ್ ಆಗೋಯ್ತು ನಮ್ಗೆ, ನಾವು ರೇಟ್ ಜಾಸ್ತಿ ಮಾಡ್ತೀವಿ ಅಂದ್ಬಿಟ್ರೆ ಅರ್ಥ ಏನ್ರಿ ಇದಕ್ಕೆ? ಜನಗಳು ಹೈರಾಣ ಆಗ್ಬಿಟ್ಟವ್ರೆ. ಈಗ ಸಾಯಕ್ಕೂ ದುಡ್ಡಿಲ್ಲ ಜನಗಳು ತಾವು, ಹೂಳಕ್ಕೂ ದುಡ್ಡಿಲ್ಲ, ಸುಡಕ್ಕೂ ದುಡ್ಡಿಲ್ಲ. ಏನ್ ಮಾಡ್ಬೇಕು ಅಂತಿದ್ದಾರೆ ಜನಗಳನ್ನ ನೀವು? ನಾಚಿಕೆ ಆಗಲ್ವೇನ್ರಿ? ಯಾವ ಮುಖ ಇಟ್ಕೊಂಡ್ರಿ ಮುಂದಿನ ಎಲೆಕ್ಷನ್ ನೀವೆಲ್ಲ ಓಟ್ ಕೇಳಕ್ ಬರ್ತೀರಾ? ಯಾವ ಮುಖ ಇಟ್ಕೊಂಡ್ ಬರ್ತೀರಿ ನೀವೆಲ್ಲ? ಯೋಚನೆ ಮಾಡ್ರಿ, ರೇಟ್ ಕಡಿಮೆ ಮಾಡ್ರಿ ಮೆಟ್ರೋದ.